ಈ ನಮ್ಮ ಪ್ರದೇಶದಲ್ಲಿ ಇನ್ನು ಎಷ್ಟು ಹೊಸ ಕಲ್ಚರ್ ಇದೆ, ಹೊಸ ಪದ್ಧತಿ ಇದೆ. ಇನ್ನು ನನಗೆ ಆಶ್ಚರ್ಯ ಬರ್ತಾ ಇದೆ. ಇದು ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ. ನಾನು ದಿನೇಶ್ ಸರ್ಗೆ ಅಷ್ಟೇ ಹೇಳ್ತಾ ಇದೆ, ನನ್ನ ಫ್ಯಾಮಿಲಿ ಅವರು ಇಲ್ಲಿ ಇರಲಿಲ್ಲ, ಬ್ಯಾಂಗ್ಳೂರ್ ಹೋಗಿದ್ದಾರೆ. ಅವರು ಇದ್ರೆ ತುಂಬಾ ಖುಷಿ ಪಡ್ತಾ ಇದ್ರು. ಅವರಿಗೆ ಕೂಡ ಇಷ್ಟು ಎಲ್ಲ ನೋಡಿ ತುಂಬಾ ಖುಷಿ ಆಗತ್ತೆ. ಈ ತರ ನೋಡೋಕೆ ಸಿಗಲ್ಲ, ಬೇರೆ ಕಡೆ ಸಿಗೋದಿಲ್ಲ ಆ ತರ. ಬಟ್ ನಮ್ಮ ಸಿಬ್ಬಂದಿ, ನಮ್ಮ ಸ್ಟೇಷನ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇವರು ಹೇಳ್ತಾ ಇದ್ರು, ನಾವು ಯಾವಾಗಲೂ ಕೆಲಸದಲ್ಲಿ ಇರ್ತೀವಿ, ಅದೇ ಮೋಡಲ್ಲಿ ಇರ್ತೀವಿ, ಯೂನಿಫಾರ್ಮ್ ಅಲ್ಲಿ ಇರ್ತೀವಿ, ನಮಗೆ ನೋಡಿ ಎಲ್ಲರಿಗೆ ಭಯ ಆಗತ್ತೆ. ಬಟ್ ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ಪೊಲೀಸ್ ಕೆಲಸ ಯಾವಾಗಲೂ ಭಯದಿಂದ ಮಾಡೋಕ್ಕೆ ಆಗಲ್ಲ. ಪೊಲೀಸ್ ಕೆಲಸ ಯಾವಾಗಲೂ ಸಹಾಯದಿಂದ, ಹೆಲ್ಪ್ ಇಂದ, ಕಾಪರೇಷನ್ ದಿಂದ ಮಾಡೋಕ್ಕೆ ಆಗತ್ತೆ. ಒಂದು ಸ್ಟೇಷನ್ದಲ್ಲಿ ನಾವು 40-50 ಜನ ಇರ್ತೀವಿ, ನೀವು 40,000 ಜನ ಇರ್ತಾ ಇದ್ದೀರಾ. 1:1000, 1,000 ಜನದು ಕಾಪರೇಷನ್ ಇದ್ದರೆ ಮಾತ್ರ ಆ ಸಿಬ್ಬಂದಿ ಆ ಬೀಟ್ ಅಲ್ಲಿ, ಆ ಏರಿಯಾ ಅಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಒಬ್ಬರೇ ಕೆಲಸ ಮಾಡೋಕ್ಕೆ ಆಗಲ್ಲ. ಈ ತರ ನಾವು ಏನ್ ಹೇಳ್ತಾ ಇದೀವಿ, ಈ ತರ ಈವೆಂಟ್ ಅಲ್ಲಿ ಕೂಡ ನಾವು ಎಲ್ಲಾದ್ರೂ ಕಾಪರೇಷನ್ ಇದ್ದಾಗ ಮಾತ್ರ ಈ ತರ ಈವೆಂಟ್ ಸಕ್ಸಸ್ ಆಗತ್ತೆ. ಮೇಡಮ್ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ನಮ್ಮ ಸಿಬ್ಬಂದಿ ಕೂಡ ತುಂಬಾ ಚೆನ್ನಾಗಿ ಇದು ಏನು ಪರ್ಫಾರ್ಮೆನ್ಸ್ ಇದೆ. ಮೇಡಮ್ ಹೇಳ್ತಾ ಇದ್ರು, ಸರ್ ನಾನು ಸ್ಟೇಷನ್ಗೆ ರಜಾ ಕೊಡ್ತಾ ಇರಲಿಲ್ಲ, ಅದೇ ಸಂಜೆ ಅವರು ಪ್ರಾಕ್ಟೀಸ್ ಮಾಡ್ತಾ ಇದ್ರು. ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಅವರು ಇವತ್ತು ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ನಿಮ್ಗೆ ಎಲ್ಲರೂ ಒಳ್ಳೇದಾಗ್ಲಿ, ಈವೆಂಟ್ ತುಂಬಾ ಸಕ್ಸಸ್ ಆಗಲಿ. ಈ ಮುಂದೆ ಕೂಡ ಈ ತರ ಈವೆಂಟ್ ನೀವು ಕಂಡಕ್ಟ್ ಮಾಡಬೇಕು, ಎಲ್ಲರಿಗೆ ನಾವು ಕರಿಬೇಕು. ಥ್ಯಾಂಕ್ ಯು. ಈ ನಮ್ಮ ಪ್ರದೇಶದಲ್ಲಿ ಇನ್ನು ಎಷ್ಟು ಹೊಸ ಕಲ್ಚರ್ ಇದೆ, ಹೊಸ ಪದ್ಧತಿ ಇದೆ. ಇನ್ನು ನನಗೆ ಆಶ್ಚರ್ಯ ಬರ್ತಾ ಇದೆ. ಇದು ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ. ನಾನು ದಿನೇಶ್ ಸರ್ಗೆ ಅಷ್ಟೇ ಹೇಳ್ತಾ ಇದೆ, ನನ್ನ ಫ್ಯಾಮಿಲಿ ಅವರು ಇಲ್ಲಿ ಇರಲಿಲ್ಲ, ಬ್ಯಾಂಗ್ಳೂರ್ ಹೋಗಿದ್ದಾರೆ. ಅವರು ಇದ್ರೆ ತುಂಬಾ ಖುಷಿ ಪಡ್ತಾ ಇದ್ರು. ಅವರಿಗೆ ಕೂಡ ಇಷ್ಟು ಎಲ್ಲ ನೋಡಿ ತುಂಬಾ ಖುಷಿ ಆಗತ್ತೆ. ಈ ತರ ನೋಡೋಕೆ ಸಿಗಲ್ಲ, ಬೇರೆ ಕಡೆ ಸಿಗೋದಿಲ್ಲ ಆ ತರ. ಬಟ್ ನಮ್ಮ ಸಿಬ್ಬಂದಿ, ನಮ್ಮ ಸ್ಟೇಷನ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇವರು ಹೇಳ್ತಾ ಇದ್ರು, ನಾವು ಯಾವಾಗಲೂ ಕೆಲಸದಲ್ಲಿ ಇರ್ತೀವಿ, ಅದೇ ಮೋಡಲ್ಲಿ ಇರ್ತೀವಿ, ಯೂನಿಫಾರ್ಮ್ ಅಲ್ಲಿ ಇರ್ತೀವಿ, ನಮಗೆ ನೋಡಿ ಎಲ್ಲರಿಗೆ ಭಯ ಆಗತ್ತೆ. ಬಟ್ ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ಪೊಲೀಸ್ ಕೆಲಸ ಯಾವಾಗಲೂ ಭಯದಿಂದ ಮಾಡೋಕ್ಕೆ ಆಗಲ್ಲ. ಪೊಲೀಸ್ ಕೆಲಸ ಯಾವಾಗಲೂ ಸಹಾಯದಿಂದ, ಹೆಲ್ಪ್ ಇಂದ, ಕಾಪರೇಷನ್ ದಿಂದ ಮಾಡೋಕ್ಕೆ ಆಗತ್ತೆ. ಒಂದು ಸ್ಟೇಷನ್ದಲ್ಲಿ ನಾವು 40-50 ಜನ ಇರ್ತೀವಿ, ನೀವು 40,000 ಜನ ಇರ್ತಾ ಇದ್ದೀರಾ. 1:1000, 1,000 ಜನದು ಕಾಪರೇಷನ್ ಇದ್ದರೆ ಮಾತ್ರ ಆ ಸಿಬ್ಬಂದಿ ಆ ಬೀಟ್ ಅಲ್ಲಿ, ಆ ಏರಿಯಾ ಅಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಒಬ್ಬರೇ ಕೆಲಸ ಮಾಡೋಕ್ಕೆ ಆಗಲ್ಲ. ಈ ತರ ನಾವು ಏನ್ ಹೇಳ್ತಾ ಇದೀವಿ, ಈ ತರ ಈವೆಂಟ್ ಅಲ್ಲಿ ಕೂಡ ನಾವು ಎಲ್ಲಾದ್ರೂ ಕಾಪರೇಷನ್ ಇದ್ದಾಗ ಮಾತ್ರ ಈ ತರ ಈವೆಂಟ್ ಸಕ್ಸಸ್ ಆಗತ್ತೆ. ಮೇಡಮ್ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ನಮ್ಮ ಸಿಬ್ಬಂದಿ ಕೂಡ ತುಂಬಾ ಚೆನ್ನಾಗಿ ಇದು ಏನು ಪರ್ಫಾರ್ಮೆನ್ಸ್ ಇದೆ. ಮೇಡಮ್ ಹೇಳ್ತಾ ಇದ್ರು, ಸರ್ ನಾನು ಸ್ಟೇಷನ್ಗೆ ರಜಾ ಕೊಡ್ತಾ ಇರಲಿಲ್ಲ, ಅದೇ ಸಂಜೆ ಅವರು ಪ್ರಾಕ್ಟೀಸ್ ಮಾಡ್ತಾ ಇದ್ರು. ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಅವರು ಇವತ್ತು ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ನಿಮ್ಗೆ ಎಲ್ಲರೂ ಒಳ್ಳೇದಾಗ್ಲಿ, ಈವೆಂಟ್ ತುಂಬಾ ಸಕ್ಸಸ್ ಆಗಲಿ.